ಸ್ನೇಹಿತರೆ, ಶಕ್ತಿಲ ಏಕಾದಶಿ ಈ ರಾಶಿಯವರು ಈ ದಾನಗಳನ್ನು ಮಾಡಿದರೆ ಸಕಲ ದೃಷ್ಟಿ ದೋಷ ತೊಲಗಿ ಹಣಕಾಸಿನ ತೊಂದರೆ ನಿವಾರಣೆಯಾಗುತ್ತದೆ. ಶ್ರೀ ವಿಷ್ಣುವಿನ ಪರಮ ಅನುಗ್ರಹಕ್ಕೆ ಪಾತ್ರರಾಗುವ ದಿನಗಳಲ್ಲಿ ಏಕಾದಶಿಯು ಅತ್ಯಂತ ಶ್ರೇಷ್ಠವಾದದ್ದು. ಅದರಲ್ಲೂ ಮಾಘ ಮಾಸ ಕೃಷ್ಣ ಪಕ್ಷದಲ್ಲಿ ಬರುವ ಶೆಟ್ಟಿಲ ಏಕಾದಶಿ ವಿಶೇಷ ಧಾರ್ಮಿಕ ಮತ್ತು ಜ್ಯೋತಿಷ್ಯ ಮಹತ್ವವಿದೆ. ಜನವರಿ 16ರಂದು ಆಚರಿಸಲಾಗುವ ಈ ಪವಿತ್ರ ದಿನದಂದು 6 ವಿಧದಲ್ಲಿ ಎಳ್ಳನ್ನು ಬಳಸುವುದರಿಂದ ಪಾಪ ಕರ್ಮಗಳು ನಾಶವಾಗುತ್ತವೆ ಎಂಬ ನಂಬಿಕೆಯೂ ಇದೆ. ಯಾವ ರಾಶಿಯವರು ಯಾವ ದಾನ ಮಾಡಬೇಕೆಂದು ಈ ವಿಡಿಯೋದಲ್ಲಿ ನೋಡೋಣ. ಮೇಷ ಹಾಗೂ ವೃಶ್ಚಿಕ ರಾಶಿ. ಈ ರಾಶಿಯವರು ಮಂಗಳಕರ ಗ್ರಹದ ಪ್ರಭಾವಕ್ಕೆ ಒಳಗಾಗಿರುತ್ತಾರೆ. ಶಕ್ತಿಲ ಏಕಾದಶಿಯಂದು ಕೆಂಪು ಬಣ್ಣದ ಕಂಬಳಿ, ಬೆಲ್ಲ ಅಥವಾ ಜೇನುತುಪ್ಪವನ್ನು ದಾನ ಮಾಡುವುದರಿಂದ ಆರ್ಥಿಕ ಅಡೆತಡೆಗಳು ದೂರವಾಗಿ ಸಹಸ್ರ ಪ್ರವೃತ್ತಿ ಹೆಚ್ಚುತ್ತದೆ. ವೃಷಭ ಮತ್ತು ತುಳಾ ರಾಶಿ. ಶುಕ್ರ ಗ್ರಹದ ಒಡೆಯತನವಿರುವ ಈ ರಾಶಿಯವರು ಅಕ್ಕಿ, ಹಾಲು ಅಥವಾ ಬಿಳಿ ಎಳ್ಳಿನಿಂದ ತಯಾರಿಸಿದ ಲಡ್ಡುಗಳನ್ನು ದಾನ ಮಾಡಬೇಕು. ಇದರಿಂದ ದಾಂಪತ್ಯದಲ್ಲಿ ಮಾಧುರ್ಯ ಮತ್ತು ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಹಾಗೆ ಮಿಥುನ ಹಾಗೂ ಕನ್ಯಾ ರಾಶಿಯವರು. ಬುಧ ಗ್ರಹದ ಪ್ರಭಾವವಿರುವವರ ಈ ರಾಶಿಯವರು ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಅತ್ಯುತ್ತಮ. ಹಸಿರು ತರಕಾರಿ ಅಥವಾ ಹಸಿರು ಬಟ್ಟೆಯನ್ನು ದಾನ ಮಾಡುವುದರಿಂದ ವೃತ್ತಿ ಜೀವನದ ಗೊಂದಲಗಳು ಬಗೆಹರಿದು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸಿಂಹ ರಾಶಿ. ಸೂರ್ಯನ ಆಧಿಪತ್ಯವಿರುವ ಈ ರಾಶಿಯವರು ಬೆಲ್ಲ ಮತ್ತು ಕಡಲೆ ಬೀಜವನ್ನು ದಾನ ಮಾಡುವುದರಿಂದ ಸಮಾಜದಲ್ಲಿ ಗೌರವ, ಖ್ಯಾತಿ ಹೆಚ್ಚುವುದಲ್ಲದೆ ಕೆಲಸದ ಸ್ಥಳದಲ್ಲಿ ಯಶಸ್ಸು ಲಭಿಸುತ್ತದೆ. ಕರ್ಕಾಟಕ ರಾಶಿ. ಈ ರಾಶಿಯ ಅಧಿಪತಿ ಚಂದ್ರ. ಮನಃಶಾಂತಿಗಾಗಿ ಇವರು ಬಿಳಿ ಎಳ್ಳನ್ನು ದಾನ ಮಾಡಬೇಕು. ಇದರಿಂದ ಮಾನಸಿಕ ಒತ್ತಡ ಹಾಗೂ ನಿದ್ರಾಹೀನತೆಯಂತಹ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತದೆ. ಹಾಗೆ ಧನು ಹಾಗೂ ಮೀನರಾಶಿ. ಗುರು ಗ್ರಹದ ಒಡೆತನವಿರುವ ಇವರು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಕು. ಕಡಲೆಬೇಳೆ, ಹಳದಿ ಬಟ್ಟೆ ಅಥವಾ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ದಾನ ಮಾಡುವುದರಿಂದ ಅದೃಷ್ಟ ಒಳೆಯಲಿದೆ. ಮಕರ ಮತ್ತು ಕುಂಭರಾಶಿ. ಶನಿ ಗ್ರಹದ ಪ್ರಭಾವವಿರುವ ಇವರು ಕಪ್ಪು ಎಳ್ಳು, ಕಪ್ಪು ಕಂಬಳಿ ಅಥವಾ ಪಾದರಕ್ಷೆಗಳನ್ನು ದಾನ ಮಾಡಬೇಕು. ಇದರಿಂದ ಶನಿ ದೋಷದ ತೀವ್ರತೆ ಕಡಿಮೆಯಾಗಿ ಕೆಲಸಗಳಲ್ಲಿ ಎದುರಾಗುತ್ತಿದ್ದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ದೀರ್ಘಕಾಲದ ಸಮಸ್ಯೆಗಳಿಗೆ ಮುಕ್ತಿ. ಶಕ್ತಿಲ ಏಕಾದಶಿಯಂದು ಸ್ನಾನ, ಪಾನ ಮತ್ತು ಹವನದಲ್ಲಿ ಎಳ್ಳನ್ನು ಬಳಸುವುದರಿಂದ ಪಾಪಗಳು ಹರಣವಾಗುತ್ತವೆ. ರಾಶಿಗನುಗುಣವಾಗಿ ದಾನ ಮಾಡುವುದರಿಂದ ಜಾತಕದಲ್ಲಿರುವ ಅಶುಭ ಗ್ರಹಗಳ ಪ್ರಭಾವ ಕಡಿಮೆಯಾಗಿ ದೀರ್ಘಕಾಲದ ಸಮಸ್ಯೆಗಳು ಬಗೆಹರಿಯುತ್ತವೆ. ಈ ದಿನ ವಿಷ್ಣು ಸಹಸ್ರನಾಮ ಪಠನೆ ಮಾಡುವುದು ಮತ್ತು ದೀಪದಾನ ಮಾಡುವುದು ಸಕಲ ಐಶ್ವರ್ಯಗಳನ್ನು ತಂದುಕೊಡುತ್ತದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ. ಉಪಯುಕ್ತವಾಗಿದ್ದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.